ನಮಸ್ಕಾರಪ್ಪ, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾವು ಇವತ್ತು ಎದಕ್ಕೆ ಬಂದೀವಿ ಅಂದ್ರೆ 22ನೇ ತಾರೀಕು ನಮ್ಮ RCB ಟೀಮ್ದ ಅನ್ಬಾಕ್ಸಿಂಗ್ ಇವೆಂಟ್ ಐತಿ. ಎಲ್ಲರೂ ಮರಿದ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಂದು ಬಿಡ್ರಿಪ್ಪ. ನಿಮ್ಮದಾಗಲ ಏನಿರೋದ ಈಗ ಮುಗಿಸ್ಕೊಂಡ್ಬಿಡ್ರಿ. ನೋಡಿ, ಸಮಾಧಾನ ಸಂಭ್ರಮ ಎಲ್ಲ ಆಚರಣೆ ಸುಳ್ತಿ ಮಾಡಿಪ್ಪ. ದಡಪಡ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆ ವರ್ಷ ಏನಾಗೈತೆ ಅನ್ನೋದು ನಿಮಗೂ ಗೊತ್ತೈತಿ. ಮೊದ್ಲ ನಮ್ಮ ಕ್ರೇಜ್ ಒಂದು ಗೊತ್ತೈತಿ, ಮಂದಿ ನಮ್ಮ ಮೇಲೆ ಹುಚ್ಚದ ಪ್ರೀತಿ ಐತಿ. ಹಿಂಗಾಗಿ ಏನ್ರಿ ಒಂದಿಟ್ಟು ಹಚ್ಕೊಂಡ್ ಹಾಕಿರ್ತಾವು, ಅದಕ್ಕೆ ನೋಡ್ಕೊಂಡ ಸಮಾಧಾನ ಮಾಡ್ರಿ. ಎಲ್ಲ ಒಳ್ಳೇದಾಕತಿ ವರ್ಷ. ನಾವು ಓಡಾಡೋ ಹುಡುಗರಟ್ಟ ಇದನ್ನ DJ ಎಲ್ಲ ಚೆನ್ನಾಗಿ ನೋಡ್ಕೊರಪ್ಪ. ಕಮ್ಮನ ಲೈಟ್ ತಿಂಡಿದ ಲೈಟ್ ಹೇಳಿ ಅವ್ರು CSK ಅದು ಹೇಳ್ತಾರಲ್ಲ, ಅವ್ರಿಗಿಂತ ನಾವು ತೆಗಿರ್ಬೇಕು. ನಾವು CSK ನೋಡಿ ದಂಗ ಇಡ್ಬೇಕು ಅಂತ ಲೈಟಿಂಗ್ ಹೇಳ್ರಿ. ನಮ್ಮ ಲೈಟಿಂಗ್ ನೋಡ್ರಿ ದಂಗ ಇಡ್ಬೇಕು. ಅವ್ರ ಮಕ್ಕಳು ಸೌಂಡ್ ಅದು ಫುಲ್ ಹೇಳಿ ಹೇಳ್ಬೇಡ್ರಿಪ್ಪ. ಏನ್ ಹೇಳ್ತೈತಿ ಬೆಕ್ಕದಟ್ಟ ಕಚ್ಚಾಗ ಅವ್ನ ಹಿಂದ ಕಾರ್ ಇಡಬೇಡ್ರಿ. ಅವನ ಪಟ್ಟಿ ಹತ್ತು ಮಾತ್ರ ಹಿಂದಾಡಿ ಒಟ್ಟ ತಿರುಗಾಡಿ ಮಾಡಬೇಡ್ರಿ. ಏನ್ RCB ಕ್ರೇಜ್ ರೀ. ಹೋದ ವರ್ಷ ಅನಾಹುತ ಮಂದ್ರಿ ಜನಸಾಗರ ಸೇರಿ ಬಿಟ್ಟಿದ್ರಿ. 6 ಮಂದಿ ನಾ ಹುಟ್ಟಿದಂತ ನಾ ಎಲ್ಲೂ ನೋಡಿದ್ದೇನ್ರಿ. ಅದ್ರಾಗ ಮತ್ ನನಗೆ ಮೈಸೂರು ಟೋಪಿ ಹಾಕಿ ಬಿಟ್ಟಿದ್ ನೋಡ್ರಿ. ನನಗಂತೂ ಫುಲ್ ಗತ್ತರಿ, ರಾಜನ ಗತ್ತನ್ಯಾಗ ತಿರುಗಾಡಿ ಬಿಟ್ಟಿನ್ರಿ ಎಲ್ಲಾ ಕಡೆ. ಏನು ಮಂದಿ ಪ್ರೀತಿ ನನಗ ಅನಾಹುತ. ಜೈ RCB, ಜೈ ಬೆಂಗಳೂರ. ಹೆಂಗದರಿಪ್ಪ? ಎಲ್ಲಾರು ಆರಾಮದಾರಿಲ್ಲ? ನೋಡ್ರಿಪ್ಪ, ಸಮಾಧಾನ ನೋಡ್ಕೊಂಡೆಲ್ಲ ಓಡಾಡಿ ಎಲ್ಲ ತರ ವ್ಯವಸ್ಥೆ ಮಾಡಿಬಿಡ್ರಿಪ್ಪ. ಅವನ ಅಡ್ಡಿ ಮಂದಿ ಒಂದು ಭಾಳ ಆಕತಿ. ನಮ್ದು RCB ಅವನು ತಿಂಡಿ ಬೇಕ್ರಿ. ನಮ್ಮಟ್ಟ ಮಂದಿ ಗಳಸಾಕ್ ತಿಂಡಿ ಬೇಕು. ಉಳ್ಕಟ್ಟೇನು ಹಚ್ಚರಿ ತಾಕತ್ ನಮ್ ಕೂಡ ಅವನು ಬರ್ಲಿ ಆ ಕಡೆ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಬೆಟ್ಟಬೇಕು. ನೋಡ್ರಿಪ್ಪ, ನಂದು ಎಂತ ಲಕ್ ನೋಡ್ರಿ. ನನ್ನಂತ ಲಕ್ ಯಾರಿಗೂ ಸಿಗಲ್ರಿ. ನಮ್ಮ ಕರ್ನಾಟಕದಾಗ ಹುಟ್ಟಿ ಮತ್ತ ಕರ್ನಾಟಕ ಟೀಮ್ನಾಗ ಆಡೋದಂತ ನನ್ನಂತ ಲಕ್ಕಿ ಪರ್ಸನ್ ಎಲ್ಲಿಯೂ ಹಾದಿ ಊಟ ಹುಡುಕಾಡ್ಕೊತ ಆದ್ರೂ ಸಿಗೋದಿಲ್ರಿ ನಿಮ್ಗೆ. ಅದಕ್ಕಾಗಿ ಏನ್ ಹೇಳ್ತೇನ್ರಿ, ಅನ್ಬಾಕ್ಸಿಂಗ್ ಇವೆಂಟ್ಕ 22ನೇ ತಾರೀಕು ಅಂತ ಐತ್ರಿ. ಅದಕ್ಕೆ ಮುಂದೆಲ್ಲ ತಯಾರು ಮಾಡ್ಕೊಳೈತ್ರಿ. ಅದಕ್ಕೆ ನಾನು ಒಟ್ಟು ಓಡಾಡಕತ್ತೇನ್ರಿ. ಯಾರ್ಯಾರಿಗೆ ಆಕತಿ ಓಡಾಡಕ್ ಬರ್ರಿ. ಆದ್ರೆ ಚಾಟ್ ಓಡಾದು ಮಾಡಿಸ್ತೇವ್ರಿ. ಸಂಜೆ ಮಳೆ ಏನು ಹಂಗೆ ಏನು ಕಳ್ಸೋದಿಲ್ಲ. ಬರ್ರಿ ಎಲ್ಲಾರು ಓಡಾಡಿ ಒಟ್ಟ ಚೆನ್ನಾಗಿ ಮಾಡ್ಕೊಡ್ರಿ. ಈ ವರ್ಷ ಮತ್ತೆ ಕಪ್ ನಮ್ಮದ ಹೊಡಿಯಬೇಕು. ಈ ವರ್ಷ ನಾವು ಏನಾಕತ್ತೆ ಅದೇ. ಜೈ RCB, ಜೈ ಬೆಂಗಳೂರ. ನೋಡ್ರಿಪ್ಪ ಸೌಕಾರ, ಈ ವರ್ಷ ಅಂತೂ ನಮ್ಮ ಟೀಮ್ ಅಂತೂ ಅನಾಹುತ ಬೆಂಚ್ ಬಬಲಾದಿ ಆಗಿಬಿಟ್ಟೈತಿ. ನಾನು ABD ಗತಿ 360 ಡಿಗ್ರಿ ಆಗಿ ದಡ್ಡ ಪಡ ಹೊಡೆದು ಕಲಿತು ಬಿಟ್ಟನ. ಮನೆ ABD ಅನಂತಕ್ಕೆ ಹೋಗಿ ಎಲ್ಲ ಕೇಳ್ಕೊಂಬಂದನ. ಎಲ್ಲ ಡಾವಗಳು ಕಲ್ತು ಬಂದನು. ಈ ವರ್ಷ ನೋಡಕ್ಕೆ ನಾನು ABD ಗತಿ ತಿರುಗಿ 360 ಡಿಗ್ರಿ ತಿರುಗಿ ಹೊಡೆದು ಬಿಡ್ತೇನೆ. ಹಂಗತ್ರಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕ್ರಿ. ಅದಕ್ಕೆ ಒಂದು ಲೈಕ್ ಶೇರ್ ಹೊಡೆದು ಬಿಡ್ರಿ ನೋಡೋಣ. RCB ಮಂದಿ ಹೆಂಗದರಿ? ನಾ ಅಂತೂ ಈ ವರ್ಷ ಫುಲ್ ಪಾರ್ನ್ಯಾಗ ಅದ ಬಿಟ್ಟನಿ. ನಾ ಅಂತೂ ಇನ್ನು ಬಾಲರ್ಗಳಿಗೆ ಕೆಲಸ ಕೊಡೋದಿಲ್ಲ. ಎಲ್ಲ ನನ್ನ ಮೇಲೆ ಜವಾಬ್ದಾರಿ ತಗೊಂಡ್ಬಿಡ್ತಾನೆ ನೋಡ್ರಿಪ್ಪ. ಭುವನೇಶ್ವರನ, ಪಾಂಡ್ಯನ, ಜೋಶದರುಡ್ಡ ಎಲ್ಲಾರು ಇನ್ನ ಸೈಡ್ ಎದ್ದು ಬಿಡ್ರಿ. ಯಾಕಂದ್ರೆ ನಾ ಬಂದನಿ ಈಗ ಬ್ಯಾಟಿಂಗ್ದಾಗೂ ಗದಾಣ ಹೋದನು. ಇನ್ನು ಬಾಲಿಂಗ್ದಾಗಂತೂ ನನಗ ಬಿಟ್ಟು ಬಿಡ್ರಿ. ಎಲ್ಲ ಬಾಲಿಂಗ್ ಎಟ್ಟು ಫಸ್ಟ್ ಒಂದು 4 ವಿಕೆಟ್ ನಾ ತಗೊಂಡ್ಬಿಡ್ತಾನೆ. ಚಿಂತೆ ಬಿಟ್ಟು ಬಿಡ್ರಿ. ಅದ್ರ ಬಗ್ಗೆ ಏನ್ ಹೇಳ್ತಾನು ನೀವು ಒಟ್ಟ ಸುಮ್ಮ ಸಪೋರ್ಟಿಗೆ ನೀವು ಸಪೋರ್ಟಿಗೆ ಅದಕ್ಕೆ ಆಡಕತ್ತಿ ಬಿಟ್ಟನ ಈಗ. ಹಲೋ ನಾರಿ RCB ಮರಿ ಹುಲಿ, ಹೊಸ ಮರಿ ಹುಲಿ ಹಂಗದನ್ರಿ. ನೋಡಕ ಪಾಡದ್ರಿ. ನಾ ಅಂತೂ ಈಗ ವರ್ಲ್ಡ್ ಕಪ್ನಾಗ ಅಂತೂ ಗದ್ದಾಗಿ ಬಿಟ್ಟೇನ್ರಿ. ಇನ್ನು ನನ್ನದು ಓಪನರ್ ಅದು ಬಿಟ್ರಂದ್ರೆ ಗೊತ್ತೈತೆ ರೀ. ಎಲ್ಲ ಸಾಲ್ತಾರೆ ನನ್ನ ಕೊಡಿಲಿಕ್ಕಂದ್ರೆ ಕೊಹ್ಲಿ ನನ್ನ ಬಿಟ್ರಂದ್ರೆ ಅವು ಎದುರಾಳಿ ಟೀಮ್ ಯಾವ್ದೈತಿ ನೋಡ್ರಿ. ನಾವ ಮ್ಯಾಚ್ ಮುಗಿಸಿ ಬಿಡ್ತೀವಿ. ಅವು ವಿಕೆಟ್ ಅಂತ ನಮ್ಮನ್ನ ಒಗಿದಂತ್ರ ಆಗೋದಿಲ್ರಿ. ಅವಕ್ಕ ನಾವ 100 ಮತ್ತೆ ಕೊಹ್ಲಿ ಬೈ ಒಂದೊಂದು 100 ಹೊಡೆದಿವತ್ತೀರಿ. ಮ್ಯಾಚ್ ಮುಗಿದು ಹೋಗಿಬಿಡ್ತದ್ರಿ. ಅದಕ್ಕೆ ನಮ್ಮನ್ನ ಫಸ್ಟ್ ಕಳ್ಸಿ. ನಾವು ವರ್ಲ್ಡ್ ಕಪ್ನಾಗ ಆಡ್ದಂಗೆ ಆಡ್ಬೇಕಂತ ಹೇಳಿ ಏನ್ರಿ ನಿಮಗೆ ಆಸೆ ಇತ್ತಂದ್ರೆ ಪಟ್ನ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಕಮೆಂಟ್ನಾಗ ಬರೋದು ಬಿಡ್ರಿ. ಅಂದ್ರೆ ಪಟ್ನ ನನಗೆ ಒಟ್ಟು ಹೊರಗೆ ಬರ್ತದ್ರಿ ಆಡಕ್ಕೆ. ಏನತ್ತೀರಿ ಬಡ ಕಮೆಂಟ್ ಮಾಡಿಬಿಡ್ರಿ. ಮತ್ತು 22ನೇ ತಾರೀಕು ಎಲ್ಲರೂ ಬಂದು ಬಿಡ್ರಿಪ್ಪ. ಸ್ಟೇಡಿಯಂ ಕಡೆ ಬಂದು ಬಿಡ್ರಿ. ಅನ್ಬಾಕ್ಸಿಂಗ್ ಇವೆಂಟ್ ಐತಿ. ನಮ್ಮನ್ನ ಡೇಬ್ಯಾಗ ಹೊರಗೆ ತೆಗೆದ ಆಡಕ್ಕೆ ಬಿಟ್ಟು ಬಿಡಕ್ರಿ. ಅವಳು ಏನಾಕತ್ತ ಈ ವರ್ಷ ಕಪ್ ನಾವದ ನೋಡ್ರಿಪ್ಪ. ಜೈ RCB. ಸಂತೋಷ.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.